ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ವಿರುದ್ಧ ಸಮರ ಸಾರಲಾಗಿದೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ವಿರೋಧ ಮಾಡಿ ಹೋರಾಟ ಶುರುವಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬೀದಿ ವ್ಯಾಪಾರಿಗಳ ಬೃಹತ್ ಪ್ರತಿಭಟನೆ. ಸರ್ಕಾರ ಒಂದು ಕಡೆ ಆಪರೇಷನ್ ಫುಟ್ಪಾತ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ವಿರೋಧ ಮಾಡಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬೃಹತ್ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ. 6ಕ್ಕೂ ಹೆಚ್ಚು ವ್ಯಾಪಾರಿಗಳ ಸಂಘಟನೆಗಳಿಂದ ಮೆಗಾ ಪ್ರೊಟೆಸ್ಟ್. ಜಿಬಿಎ ಆಪರೇಷನ್, ಸರ್ಕಾರದ ವಿರುದ್ಧ ಧಿಕ್ಕಾರದ ಕೂಗು. ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಪಾದಚಾರಿಗಳು ನಡೆಯುವ ರಸ್ತೆಗಳನ್ನು ಆಕ್ರಮಣ ಮಾಡಿಕೊಂಡು ಸೊಪ್ಪು ಸದೆಗಳನ್ನು, ಬದನೆಕಾಯಿ, ಟೊಮ್ಯಾಟೋಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಸಣ್ಣ ಸಣ್ಣ ಸ್ಟ್ರೀಟ್ ಅಂಗಡಿಗಳನ್ನು ಇಟ್ಟುಕೊಂಡು ಪಾದಚಾರಿಗಳಿಗೆ ಸಾಂವಿಧಾನಿಕವಾಗಿ ಸಿಕ್ಕಿರುವ ಫಂಡಮೆಂಟಲ್ ರೈಟ್ಸ್, ಅವರ ಹಕ್ಕನ್ನು ಕಸಿಯಲಾಗ್ತಾ ಇದೆ. ಪಾದಚಾರಿಗಳು ಫುಟ್ಪಾತ್ನಲ್ಲಿ ನಡೆದುಕೊಂಡು ಓಡಾಡುವ ವ್ಯಕ್ತಿಗಳಿಗೆ ಅವರದೇ ಆದಂತಹ ಸಾಂವಿಧಾನಿಕ ಹಕ್ಕುಗಳಿದ್ದಾವೆ. ಬದುಕುವ ಹಕ್ಕಿದೆ, ನಡೆಯುವ ಹಕ್ಕಿದೆ. ಅವರು ನಡೆಯೋ ಜಾಗದಲ್ಲಿ ನೀವು ಯಾವುದು ಆಮ್ಲೆಟ್ ಅಂಗಡಿ ಇಟ್ಕೊಂಡ್ರೆ ಅವ್ರು ನಡೆಯೋದೆಲ್ಲಿ? ಸೊ ಸರ್ಕಾರ ಹೇಳ್ತಾ ಇರ್ತಕ್ಕಂತಹ ಕಾರಣಗಳಿವೆಲ್ಲ. ನಗರದ ಸೌಂದರ್ಯ ಹಾಳಾಗ್ತಾ ಇದೆ, ಪಾದಚಾರಿಗಳ ಹಕ್ಕನ್ನು ಹರಣ ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪಾದಚಾರಿಗಳ ಜಾಗವನ್ನು ಮರಳಿ ಪಾದಚಾರಿಗೆ ಕೊಡುವಂತಹ ಪ್ರಯತ್ನ, ಇದು ಕಾನೂನಾತ್ಮಕ ಪ್ರಯತ್ನ. ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು? ಪಾದಚಾರಿಗಳಿಗೆ ಸಾಂವಿಧಾನಿಕ ಹಕ್ಕಿದೆ, ಹಾಗಾಗಿ ಅವರ ಹಕ್ಕನ್ನು ವಾಪಸ್ ಕೊಡಿಸುವ ಜವಾಬ್ದಾರಿ ಸರ್ಕಾರಕ್ಕಿದೆ ಅಂತ. ಸೊ ಅದರ ಆದೇಶದ ಆಧಾರದಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಮಲ್ಲೇಶ್ವರಂನಲ್ಲಾಗಿದೆಯಾ, ಗಾಂಧಿನಗರದಲ್ಲಾಗಿದೆಯಾ ಅಂತ ಕೇಳಿದ್ರೆ ಆಗಿಲ್ಲ. ಹಂತ ಹಂತವಾಗಿ ಬೇರೆ ಬೇರೆ ಪ್ರದೇಶಗಳನ್ನು ಒತ್ತುವರಿ ಮಾಡುವಂಥ ಪ್ರಯತ್ನದಲ್ಲಿ ಸರ್ಕಾರ ಇದೆ. ನಾಳೆ ನಾಡಿದ್ದು ಹೀಗೆ ಕ್ರಮೇಣ ಎಲ್ಲ ಬೆಂಗಳೂರನ್ನು ಶುದ್ಧೀಕರಿಸುವಂತಹ ಹಠಕ್ಕೆ ಬಿದ್ದಿದೆ ಸರ್ಕಾರ. ನಿನ್ನೆ ದಿನ ಕೃಷ್ಣ ಬೈರೇಗೌಡರನ್ನು ಒಂದಷ್ಟು ಜನ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ರು. ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ, ವೆಂಡರ್ ಝೋನನ್ನು ಮಾಡಿಕೊಡಿ. ವೆಂಡರ್ ಝೋನು ಅಂದರೆ ಈಗೇನು ಸ್ಟ್ರೀಟ್ ಫುಡ್ ಮಾಡ್ತಾ ಇದ್ದಾರೋ, ಈಗೇನು ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೋ ಇವರುಗಳಿಗೊಂದು ಝೋನು. ಈಗ ಉದಾಹರಣೆಗೆ ಗಾಂಧಿನಗರದಲ್ಲೊಂದು ವೆಂಡರ್ ಝೋನು. ನಿಮಗೇನೇನು ಬೇಕು, ಒಂಥರ ಮಾರ್ಕೆಟ್ನಲ್ಲಿ ಏನೇನು ಸಿಗ್ತಾವೋ ಅವೆಲ್ಲವೂ ಸಿಗಬೇಕಾ, ವೆಂಡರ್ ಝೋನಿಗೆ ಹೋಗಿ ಅಂದರೆ ಆ ವೆಂಡರ್ ಝೋನ್ ಅದೊಂದು ಕ್ಯಾಟಗರಿ. ಸೊ ಆ ತರಹದ ಕ್ಯಾಟಗರಿಗಳನ್ನು, ಆ ತರಹದ ಒಂದು ಝೋನುಗಳನ್ನು ಪ್ರತಿ ಪ್ರದೇಶದಲ್ಲೂ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಡ ಇದೆ. ಆದರೆ ವ್ಯಾಪಾರಸ್ಥರು ಅದನ್ನು ಕೇಳ್ತಾ ಇಲ್ಲ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯ ದೃಶ್ಯ. ಬೃಹತ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಬೀದಿ ಬದಿ ವ್ಯಾಪಾರಿಗಳು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಂಥ ಅನೇಕ ವ್ಯಾಪಾರಸ್ಥರು. ಇಲ್ಲಿ ಸರ್ಕಾರದ ತಪ್ಪು, ಬೀದಿ ಬದಿ ವ್ಯಾಪಾರಿಗಳದ್ದು ತಪ್ಪು ಅದಲ್ಲ. ಇಲ್ಲಿ ನಗರದ ಸೌಂದರ್ಯವೂ ಹಾಳಾಗಬಾರ್ದು, ಪಾದಚಾರಿಗಳ ಹಕ್ಕು ಕೂಡ ಇಲ್ಲಿ ನಿರಾಕರಣೆಗೆ ಒಳಗಾಗಬಾರ್ದು, ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು. ಆ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಪರೇಷನ್ನು ಎಲ್ಲ ಒಂದು ಕಡೆ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇನ್ನು ಪ್ರತಿಭಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ದೀಪಾ ನೇರವಾಗಿ ಪ್ರತ್ಯಕ್ಷ ವರದಿಯನ್ನು ಕೊಡಲಿದ್ದಾರೆ. ದೀಪಾ, ಎಲ್ಲ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ ವಿಸ್ಫೋಟಗೊಂಡಿದೆ. ಇದರ ನಡುವೆ ಸರ್ಕಾರ ವ್ಯಾಪಾರಸ್ಥರ ಮಾತನ್ನು ಕೇಳ್ತಾ ಇಲ್ಲ. ಸೊ ಹಾಗಾಗಿ ಕಾನೂನಾತ್ಮಕವಾದಂಥ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೀವು ಸ್ಥಳದಲ್ಲೇ ಇದ್ದೀರಿ, ಏನಿದೆ ಅಪ್ಡೇಟ್ಸ್ಗಳು ದೀಪಾ? ಎಸ್ಐಎಲ್ ಏನು ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆಯನ್ನ ಆರಂಭಿಸಿರುವಂತದ್ದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲದೆ ಇದಕ್ಕೆ ಒಟ್ಟು ಬೀದಿ ಬದಿ ಒಕ್ಕೂಟದಿಂದ ಒಟ್ಟು 12 ಒಕ್ಕೂಟಗಳು ಕೈ ಜೋಡಿಸಿದ್ವು. ಆದ್ರೆ ಅದರಲ್ಲಿ 6 ಒಕ್ಕೂಟಗಳು ಮಾತ್ರ ಇದಕ್ಕೆ ಏನಿದೆ ಬೆಂಬಲವನ್ನ ಸೂಚಿಸಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗವಹಿಸಿ ಅವರ ಮುಖ್ಯ ಹಕ್ಕೊತ್ತಾಯಗಳನ್ನ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಅವರ ಪ್ರಮುಖ ಬೇಡಿಕೆಗಳು ಏನು ಅಂದ್ರೆ, ಒಕ್ಕಲೆಬ್ಬಿಸಿದಂತಹ ಸ್ಥಳದಲ್ಲೇ ಅವರು ಮತ್ತೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಅನ್ನುವಂತದ್ದು ಒಂದಾದ್ರೆ, ತಾತ್ಕಾಲಿಕವಾಗಿ ಸ್ವಲ್ಪ ದಿನದ ಮಟ್ಟಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ
ಸಮೀಕ್ಷೆಯನ್ನ ನಡೆಸಿ ಈ ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಗುರುತಿನ ಚೀಟಿಯನ್ನ ನೀಡಬೇಕು. ಅಲ್ಲದೆ ಈ ಸಂಘಗಳ ಪ್ರತಿನಿಧಿಗಳೇನಿದ್ದಾರೆ ಅವರನ್ನ ಸರ್ಕಾರ ಒಂದು ಸಭೆಯನ್ನ ನಡೆಸಿ ಅವರ ಈ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಬೇಕು ಅನ್ನುವಂತಹ ಈ ಪ್ರತಿಭಟನಾಕಾರರು ಹೇಳ್ತಾ ಇರುವಂತ. ಅದ್ರ ಜೊತೆಗೆ ಈಗ ಏನಿದೆ ಈ ಎಲ್ಲಾ ಪ್ರತಿಭಟನಾಕಾರರು ಕೂಡ ಇಲ್ಲಿ ಭಾಗವಹಿಸಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ. ಸದ್ಯ ಪ್ರತಿಭಟನಾಕಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈ ಬೀದಿ ಬದಿ ವ್ಯಾಪಾರಿ ತೆರವು ಮಾಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಮೇಡಮ್, ಇವಾಗ ಅವರು ತೆರವು ಮಾಡ್ತಾವ್ರೆ. ಬೀದಿ ಬದಿ ವ್ಯಾಪಾರಿ ತೆರವು ಮಾಡ್ತಿರೋದ್ರಿಂದ ರೈತರನ್ನು ಹಾಳಾಯ್ತಾವ್ರೆ. ಹೆಂಗೆ ಅಂತ ಅಂದ್ರೆ ರೈತರು ಬೆಳೆದಿದ್ದೇ ಐಟಮು ತರೋದು. ಎಳ್ನೀರೇ ಆಗಲಿ ತರಕಾರಿನೇ ಆಗಲಿ ಯಾವುದೇ ಬೆಂಗಳೂರೊಳಗೆ ಸಾಗಾಣಿಕೆ ಬಂದರೆ ಅದು ರೈತರದೇ. ದೊಡ್ಡವ್ರು ಯಾರು ಬೆಳೆಯಲ್ಲ, ರೈತರೇ ಬೆಳೆದದ್ದೇನೆ ಖರೀದಿ ಮಾಡ್ಕೊಂಡು ತಂದು ಬೆಂಗಳೂರೊಳಗೆ ಫುಟ್ಪಾತಲ್ಲಿ ಮಾರಾಟ ಮಾಡೋದು. 55 ರೂಪಾಯಿ ಎಳ್ನೀರಾದರೆ 65 ರೂಪಾಯಿ ಹೊಡಿತೀವಿ. 10 ರೂಪಾಯಿ ಸಿಗ್ತದೆ ಒಂದು ಎಳ್ನೀರು ಹಿಂದ್ಗಡೆ. ಫುಟ್ಪಾತ್ನಲ್ಲಿ 10 ಅಡಿ ಜಾಗ ಇರ್ತದೆ, 10 ಅಡಿಲೂ ಓಡಾಡಲ್ಲ ಯಾರು, ಎಲ್ಲ ಮೇನ್ ರೋಡಲ್ಲೇ ಓಡಾಡ್ತಾರೆ. ಯಾರು ಬೀದಿ ಬದಿ ಫುಟ್ಪಾತಲ್ಲಿ ನಡೆಯುವಂಥ ಜನನೇ ಇಲ್ಲ, ಎಲ್ಲ ರೋಡಲ್ಲಿ ಹಿಡ್ಕೋದು. ಫುಟ್ಪಾತ್ 10 ಅಡಿ ಇದ್ದು 4 ಅಡಿ ಬಿಟ್ಟು 4 ಅಡಿ ಹಾಕೊಂಡಿದ್ದೀವಿ ನಾವು ಜಾಗನ. ಅಂಥದ್ರಲ್ಲೂ ಎಳ್ನೀರು ಅಂಥದ್ನು ತೆರವುಗೊಳಿಸ್ತವ್ರೆ. ತೆರವುಗೊಳಿಸೋದು ನಾವು ಬೇಡ ಅಂತ ಈಗ ಕನ್ಸ್ಟ್ರಕ್ಷನ್ ಕಟ್ತವ್ರೆ. ಅವರು ಫುಟ್ಪಾತ್ನಲ್ಲಿ ಕಟ್ಟವ್ರೆ, ಫುಟ್ಪಾತ್ ಮೇಲೆ ಹಾಕಿರೋದು ಅವ್ರೂ. ಕನ್ಸ್ಟ್ರಕ್ಷನ್ ಕಟ್ಟೋ ಬಿಲ್ಡಿಂಗ್ ಅವರು ಫುಟ್ಪಾತ್ನಲ್ಲೇ ಸಿಮೆಂಟು ಜಲ್ಲಿ ಎಲ್ಲನೂ ಹಾಕಿರೋದು ಫುಟ್ಪಾತ್ ಮೇಲೆ. ಆಮೇಲೆ ಟ್ರಾನ್ಸ್ಫರ್ ಪೆಟ್ಟಿಗೆಗಳವೆ. ಬೀದಿ ಬದಿ ವ್ಯಾಪಾರ ಮಾಡೋದ್ರಿಂದ 10 ರೂಪಾಯಿ ಕಮ್ಮಿ ಸಿಗ್ತದೆ. ಅದೇ ಮಾಲ್ಗಳಿಗೆ ಹೋದ್ರೆ ಒಂದು ಎಳ್ನೀರು 100 ರೂಪಾಯಿ. ಬರೀ ಕ್ಯಾಪೇ ತೆಗೆದುಕೊಡೋದು, ಬರೀ ಕ್ಯಾಪ್ ತೆಗೆದು ಕೊಡ್ತಾರೆ ಅಷ್ಟೇ ಬಿಲ್ ಮಾಡಿ. ಯಾವುದೇ ತರಕಾರಿ ತಂದ್ರೂ ಮಾಲ್ಗಳಲ್ಲಿ ಹೋಗಿ ತಂದ್ರೂ 100 ರೂಪಾಯಿ 50 ರೂಪಾಯಿ ಬಾಳೋದು 150 ರೂಪಾಯಿ ಇರ್ತದೆ. ಫುಟ್ಪಾತ್ನಲ್ಲಿ ಬಾಳೋದು 10 ರೂಪಾಯಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಅದಕ್ಕೆ ಬೀದಿ ಬದಿ ವ್ಯಾಪಾರಿ ಅಂತ ಹೆಸರು ಕಟ್ಟಿರೋದು. ಬೀದಿ ಬದಿ ವ್ಯಾಪಾರಿ ಅಂತ ಅದಕ್ಕೆ ಹೆಸರು ಕಟ್ಟಿರೋದು. 10 ಅಡಿ ಜಾಗನೂ ನಡೆಯಲ್ಲ ಮೇಡಮ್, ಅವ್ರು ನಡೆಯೋದೇ 4 ಅಡಿ ಜಾಗ. ಅಂಥದ್ರಲ್ಲೂ ಮೇನ್ ರೋಡಲ್ಲಿ ಹೋಗ್ತಾರೆ. ಈಗ ಸರ್ ಮೇಡಮ್ ತಪ್ಪು ಅಂತ ಹೆಂಗ್ ತಪ್ಪಾಯ್ತದೆ ಮೇಡಮ್? ನಾ 10 ಅಡಿ ಜಾಗ ಫುಟ್ಪಾತ್ ಇರೋದ್ರಲ್ಲಿ 4 ಅಡಿ 5 ಅಡಿ ಬಿಟ್ಟಿರ್ತೀವಿ. 5 ಅಡಿ ಹೋಗ್ಲಿ ಬಿಡಿ ಮೇಡಮ್. ಟ್ರಾನ್ಸ್ಫರ್ ಪೆಟ್ಟಿಗೆಗಳವೆ, ಪೆಟ್ಟಿಗೆಗಳು ತೆಗ್ದಾಕ್ಬಿಟ್ಟಾರ. ಮತ್ತೆ ಕಂಬಗಳವೆ, ಕಂಬಗಳವೆ. ಮತ್ತೆ ಕನ್ಸನ್ಸಲ್ ಇದು ತರಕಾರಿ ಯಾವುದೇ ಬಿಲ್ಡಿಂಗ್ ಕಟ್ಟಿದ್ರು ಫುಟ್ಪಾತ್ ಅಲ್ಲೇ ನಂದಿನಿ ಬೂತ್ ಐತೆ. ನಂದಿನಿ ಬೂತ್ ತೆಗಿಯಂಗಿಲ್ವಾಂಗಾರೆ? ಅದು ಗೌರ್ಮೆಂಟ್ ತೆಗಿರೋದು, ಅದು ಫುಟ್ಪಾತ್ ಮೇಲೆ ಅದೇ ತಾನೆ. ಫುಟ್ಪಾತ್ನಲ್ಲಿ ತೆರವುಗೊಳಿಸ್ತವ್ರೆ ಅಲ್ವಾ? ಎಲ್ಲನೂ ತೆಗಿಲಿ. ವ್ಯಾಪಾರಸ್ಥರು ತೆಳ್ಳ ಗಾಡಿನೂ ಮಾಡಬೇಡಿ ಅಂದ್ರೆ ಇನ್ಯಾತ್ರಲ್ಲಿ ಮಾಡ್ತಾರೆ. ನಾವು ಇನ್ಯಾತ್ರಲ್ಲಿ ಮಾಡೋದು? ಜೀವನ ಹೆಂಗ್ ಮಾಡೋದು? ಎರ್ತಿ ಮಕ್ಳು ಈಗ 100 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ ನಾವು ಮಂಡ್ಯದಿಂದ ಅಲ್ವಾ. ನಾವು ಎರ್ತಿ ಮಕ್ಳು ಹೆಂಗೆ ಸಾಕದ್? ಮತ್ತೆ ನಮಗೂ ಆಯ್ತು ಜಮೀನು, ನಾವು ಕಲ್ತಿರೋ ಬಿಸ್ನೆಸ್ ಇದು. ಎಲ್ಲ ಯಾರು ವಿದ್ಯಾವಂತರು ಮಾಡಲ್ಲ ಮೇಡಮ್, ದಡ್ರೆ ಮಾಡ್ತಾ ಇರೋದು ಬಿಸ್ನೆಸ್ಸು. ದಡ್ರುಗಳೇ ಬಿಸ್ನೆಸ್ ಮಾಡ್ತಾ ಇರೋದು, ವಿದ್ಯಾವಂತರು ಯಾರು ಮಾಡ್ತಾ ಇಲ್ಲ. ಅವತ್ತು ನಮ್ಮ ಬೇಡಿಕೆಗಳೇನು ಗೊತ್ತಾ ಮೇಡಮ್? ಕಾರ್ಡ್ ಕೊಟ್ಟವ್ರಿ ಅಲ್ವಾ? ಈ ಕಾರ್ಡ್ ಯಾತು ಕೊಟ್ಟರು ಅವರು? ಈ ಕಾರ್ಡ್ ಯಾತು ಕೊಟ್ಟರು? ಕಾರ್ಡ್ ಕೊಡಬಾರ್ದಾಗಿತ್ತು, ಕಾರ್ಡು ಕೊಡಲೇಬಾರ್ದಾಗಿತ್ತು ಅವರು. BBMP ಆಗಲಿ ಯಾರೇ ಆಗಲಿ ಕಾರ್ಡ್ ಕೊಡಬಾರ್ದಾಗಿತ್ತು. ಈಗ ಇಷ್ಟಿಸ್ಕಂಟ ಸರ್ಕಾರ ಇಲ್ವಾ ಮೇಡಮ್? ಕೆಂಪೇಗೌಡ ಕಟ್ಟಿದ್ದು ಬೆಂಗಳೂರಲ್ವಾ? ಅವತ್ತಿಂದ ಇವತ್ತುವರೆಗೂ ಎಷ್ಟು ಜನ ರಾಜಕಾರಣಿಗಳಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆಗಿಲ್ವಾ? ಮುಖ್ಯಮಂತ್ರಿ ಆಗಿಲ್ವಾ? ಕುಮಾರಸ್ವಾಮಿ 2 ದಫಾ ಮುಖ್ಯಮಂತ್ರಿ ಆಗಿಲ್ವಾ? ಯಡಿಯೂರಪ್ಪ 2 ದಫಾ ಮುಖ್ಯಮಂತ್ರಿ ಆಗಿಲ್ವಾ? ಜಗದೀಶ್ ಶೆಟ್ಟರ್ ಆಗಿಲ್ವಾ? ಸಿದ್ದರಾಮಯ್ಯ 2 ದಫಾ ಮುಖ್ಯಮಂತ್ರಿ 8.5 ವರ್ಷ ಆಳ್ಲಿಲ್ವಾ? ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗವ್ರೆ. ನಮಗೂ ಒಳ್ಳೇದೇ ಆಗಿರಲಿ, ಬೇಡ ಅಂತ ನಾವು ಹೇಳಲ್ಲ. ಈಗ ನಮ್ಮ ಫುಟ್ಪಾತು ದಂಗೆ, ಬಿಡ್ದಿದ್ದು ದಂಗೆ. ಈಗ ನೆಕ್ಸ್ಟ್ ಸರಿ ಕುಮಾರಸ್ವಾಮಿ 17 ಸೀಟ್ ತಗೊಂಡಿರೋದಕ್ಕೆ 17 ಸೀಟ್ ತಗೊಂಡವ್ರೆ, 17 ಸೀಟ್ ತಗೊಂಡವ್ರೆ ಅಂತ ಕುಮಾರಸ್ವಾಮಿನ DK ಶಿವಕುಮಾರ್ ಜರಿತಾರೆ. 136 ಸೀಟ್ ಗೆದ್ದಿದ್ದೀನಿ ಅಂತ. ನೆಕ್ಸ್ಟ್ ಸರಿಗೆ 136 17 ಸೀಟಲ್ಲ 15 ಸೀಟು ಬರಲ್ವಲ್ಲ? ಠೇವಣಿ ಕಳ್ಕತ್ತಾರೆ. ಹಿಂಗಾದ್ರೆ ಬೀದಿ ಬದಿ ವ್ಯಾಪಾರಿಗಳು ರೈತರದೇ ಹಾಳಾಯ್ತಿರೋದು. ರೈತರಿಂದನೇ ತಂದಿರೋದು ಎಲ್ಲ. ರೈತರು ಬೆಳೆದಿರೋ ಐಟಮೇ ತರೋದು. ಸೊಪ್ಪೆ ಆಗಲಿ, ಕಾಯಿ ಆಗಲಿ, ಎಳ್ನೀರೇ ಆಗಲಿ, ಯಾವುದೇ ಪ್ರತಿಯೊಂದು ಬಾಳೆಹಣ್ಣೆ ಆಗಲಿ, ಹಣ್ಣೆ ಆಗಲಿ, ಏನೇ ಬಂದ್ರು ಬೆಂಗಳೂರು ಒಳಗೆ ರೈತರದೇ. ರೈತರು ಬೆಳೆದ್ರೆ ಅದು ವರ್ತಕರು ತಗೋತಾರೆ, ವರ್ತಕರಿಂದ ನಾವು ತರ್ತೀವಿ. ತಂದು ನಾವು 5 ರೂಪಾಯಿನೋ 10 ರೂಪಾಯಿನೋ ತಗೊಂಡು ಇಟ್ಕೊಂಡು ಮಾರ್ತೀವಿ. ಮಾಲ್ಗೆ ಎಳ್ನೀರು ಕುಡಿಬೇಕು ಅಂದರೆ ಮಾಲ್ಗೆ ಹೋಗ್ಬೇಕು, ಗೋಪಾಲ್ ಮಾಲ್ಗೋ ಇಲ್ಲ ಇದ್ರ ಮಾಲ್ಗೋ ಹೋಗ್ಬೇಕು. ಹೋದ್ರೆ ಗೋಪಾಲ್ ಮಾಲಲ್ಲಿ ಏನು ಒಟ್ಟು ಕೊಡ್ತಾರೆ ಅವರು? ಮಚ್ಚ ತಗೊಂಡು ಕೆತ್ತಿ ಕೊಡ್ತಾರ ಮೇಡಮ್ ಕುಡಿಯೋಕ್ಕೆ? ಇಲ್ಲ, ಬರೀ ಕ್ಯಾಪ್ ತೆಗೆದ್ಬಿಟ್ಟು ಬಿಲ್ ಮಾಡಿಕೊಡ್ತಾರೆ. ಈಗ ಅದು ರೈತರುಗಳು ಬೆಳೆಯೋದು ಮಾತ್ರ ನಿಲ್ಲಿಸ್ತಾ ಇದ್ದೀರಲ್ವಾ? ಕಂಪ್ನಿಗಳು ಮಾಡವ್ರಿ ಅಲ್ವಾ? ಯಾವುದು ಮಾಜಾ, 7up, ಪೆಪ್ಸಿ, ಕೊಕೋ ಕೋಲಾ, ಮಿರುಂಡಾ ಎಳ್ನೀರ್ನು ಮಾಡಿದ್ರು. ಕೆಮಿಕಲ್ಸ್ ಹಾಕಿ ಮಾಡಿರೋದಕ್ಕೆ ಸಕ್ಸಸ್ ಆಗಲಿಲ್ಲ. ಬಾಟ್ಲಿಗೆ ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕ್ತಾರೆ. ಈಗ ತರಕಾರಿ ಐಟಮ್ ಎಲ್ಲ ರೈತರು ಬೆಳೆಯೋದು ಯಾವ ಕೆಮಿಕಲ್ಸ್ ಹಾಕಿರ್ತಾರೆ?
ಯಾವ ಕೆಮಿಕಲ್ಸ್ ಹಾಕಿರ್ತಾರೆ ಮೇಡಮ್? ಅದು ತಂದ್ರೇನೆ ತಾನೇ ಬೆಂಗಳೂರು ಒಳಗೆ ಹೋಗಿ ಕೆಂಗೇರಿ ತವಿಂದ ಮೈಸೂರು ರೋಡಲ್ಲಿ ನಿಂತ್ಕೊಳ್ಳಿ, ಹೊಸೂರು ರೋಡಲ್ಲಿ ನಿಂತ್ಕೊಳ್ಳಿ, ಈ ಕಡೆಗೆ ನೆಲಮಂಗಲ ರೋಡಲ್ಲಿ ನಿಂತ್ಕೊಳ್ಳಿ, ಎಷ್ಟು ಗಾಡಿ ಬೆಂಗಳೂರು ಒಳಗೆ ಲೋಡ್ ಮಾಡ್ಕೊಂಡು ಬರ್ತವೆ. ಅವರು ಲೋಡ್ ಮಾಡ್ಕೊಂಡು ಬಂದು ತಗೊಂಡು ತಂದ್ರೇನೆ ತಾನೇ ನಾವು ತಗೊಂಡು ಮಾಡೋದು. ಅವರು ಅಲ್ಲಿಂದ ರೈತರು ಬೆಳೆದಿರೋದು ಅವ್ರು ರೋಡ್ ಮಾಡ್ಕೊ ಬರ್ತಾರೆ, ಪಾಪ ಇಲ್ಲಿ ಮಾರಾಟ ಮಾಡ್ತಾರೆ. ನಾವು ತಗೊಂಡು ನಾವು ಬೆಂಗಳೂರೊಳಗೆ 5-10 ರೂಪಾಯಿಗೆ ಒಂದು ದಿವಸಕ್ಕೆ ಎಷ್ಟು ಸಂಪಾದನೆ ಮಾಡ್ತೀವಿ? 500ರಿಂದ 700, 800 ಸಂಪಾದನೆ ಮಾಡ್ತೀವಿ. ನಾವು ಮೆಡ್ತಿ ಮಕ್ಳು ಹೆಂಗೆ ಸಾಕೋದು? ಇಷ್ಟಿಸ್ ಗಂಟೆ ಇಲ್ಲ. ಈಗ ಎಂತೆಂಥ ರಾಜಕಾರಣಿಗಳು ಇಷ್ಟಿಸ್ ರಾಜಕಾರಣಿಗಳು ಇದ್ದಿತ್ತೆ ಅಲ್ವಾ? 35 ವರ್ಷದಿಂದ ನಾನು ಓಟ್ ಹಾಕಕ್ಕೆ ಹಿಡಿದು ಅಲ್ಲೇ 40 ವರ್ಷ ಆಗೈತೆ, 45 ವರ್ಷ ಆಗೈತೆ. ನನಗೆ ಇವತ್ತು 51 ವರ್ಷ, 17 ವರ್ಷ 18 ವರ್ಷದಲ್ಲಿ ಓಟ್ ಹಾಕಿದ್ದೀನಿ. ಅಲ್ಲ, ನಾವು ಪಕ್ಷ ಭೇದ ನಾವು ಬೇಡ. ನಮಗೆ ಬೇಕಾಗಿರೋದೇನೋ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ. 10 ಅಡಿ ಇದ್ದ ಫುಟ್ಪಾತು 5 ಅಡಿ ಬಿಡಿ ಸರ್, 5 ಅಡಿ ಬಿಟ್ಟು ಒಳಗಡೆ ಹಾಕಿ ಅಂತ ಹೇಳಿ ಮಾರ್ಕಾರ ಮಾಡ್ಕೊಟ್ಬಿಡಿ. ನಮ್ದು ಜೀವನನಾರ ನಡೀತದೆ. ನಮ್ಗೆ ಬೇಕಾದ್ರೆ ಇಲ್ಲ ಅಂದ್ರೆ ಈಗ 1 ಕಿಲೋಮೀಟರ್ ಒಳಗಡೆ ಕೊಡ್ತೀನಿ ಅಂತಾರೆ. ನಾವು ಮಾಡ್ತಾ ಇರೋದು ಎಳ್ನೀರು ವ್ಯಾಪಾರ, ನಾವು ಮಾಡ್ತಾ ಇರೋದು ಎಳ್ನೀರು ವ್ಯಾಪಾರ. ಅಲ್ಲಿ ಇಷ್ಟು ಗಂಟೆ ಗಿರಾಕಿ ಕಚ್ಕೊಂಡಿದೀವಿ. ನಾವು 1.5 ಕಿಲೋಮೀಟರ್ ಹೋದ್ರೆ ಅಲ್ಲಿ ಬರ್ತಾರೆ ಮೇಡಮ್ ಎಳ್ನೀರು ಕುಡಿಯೋಕೆ? ಬರಲ್ಲ. ನಾವು ಬಂಡವಾಳ ಹಾಕಿರ್ತೀವಿ. ಈಗ 1,000 ಸಂಪಾದನೆ ಮಾಡ್ಬೇಕಾದ್ರೆ ದುರ್ಲಾಭ. ಒಂದು ಟೀ ಬಡವ್ರ ಹೋಟ್ಲು 60 ರೂಪಾಯಿಲಿ ಜೀವನ ಮಾಡ್ತಾನೆ. 60 ರೂಪಾಯಿಲಿ ಊಟ ಮಾಡ್ಕೊಂಡು ಒಂದೊತ್ತು ಊಟ ಮಾಡ್ಕೊಂಡು ಒತ್ತನಿ ಸಂಜೆ ಗಂಟೆ ಇರ್ಬೋದು. ಅದೇ ಹೋಟ್ಲುಗಳಿಗೆ ಹೋದ್ರೆ 150 ರೂಪಾಯಿಂದ 200 ರೂಪಾಯಿ ಬೇಕು. 200 ರೂಪಾಯಿ ನಾವು ದಿವಸ ಕೂಲಿ ಮಾಡೋದು ತಂದು ಉಣ್ಣಕ್ಕಾಯ್ತದ ಮೇಡಮ್? ಹೇಳಿ ಮೇಡಮ್, ದಿವಸ ಉಣ್ಣಕ್ಕಾಯ್ತದ? ಆದ್ರ ದೇಶದಿಂದ ನಾವು ಹೇಳೋದು ಇಷ್ಟೇ ಮೇಡಮ್, ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ. ಮಾರ್ಕ್ ಹಾಕಿ 8-10 ಅಡಿ ಆಯ್ತಾ, 4 ಅಡಿ ಬಿಡಿ ಸಾಕು ನಮಗೆ. 4 ಅಡಿ ಬಿಟ್ಟು ಮೇಡಮ್ ನೀವೇನಾರು ತಿಳ್ಕೊಳ್ಳಿ, ಮನೆ ಕಸ ನಮ್ಮ ಮನೆ ಸ್ವಂತ ಮನೇಲಿ ನಾವು ಎದ್ದು ಕಸ ತೊಡೆದು ಅಂಗಡಿ ಮುಂದೆ ಮನೆ ಮುಂದೆ ಬಾಕ್ಲು ಇದು ನೀರು ಹಾಕಕ್ಕಿಲ್ಲ. ನಾವು ಅಂಗಡಿ ಮಾಡ್ಕೊಂಡಿರೋ ಜಾಗನ ಕ್ಲೀನ್ ಮಾಡಿ ಬರ್ಲು ತಗೊಂಡು ಕಸ ತೊಡೆದು ನೀರು ಹಾಕಿ ಗಂಧ ಕಡಿ ಕಸಿ ಕರ್ಪೂರ ಕಸ್ತೀವಿ. ಯಾಕೆ ಹೇಳಿ? ವ್ಯಾಪಾರ ಮಾಡಕ್ಕೆ ನಾವು ಅಷ್ಟೇ ಮೇಡಮ್. ಮೇಲೆ ಅದು ನಮಗೆ ಒಂದು ನ್ಯಾಯ ಬೇಕಷ್ಟೇ ಮೇಡಮ್. ಇದು ಒನ್ ಟೈಮ್ ಯಾವಾಗಲೂ ಇದೇ ತಲೆ ನಮ್ಗೆ ಜಾಸ್ತಿ ಆಗ್ಬಿಟ್ಟಿದೆ. ಮೊನ್ನೆ ಅದೆಲ್ಲ ಯಾವಾಗ 40 ವರ್ಷ ನಾವು ವ್ಯವಹಾರ ಮಾಡೋದು, ನಾವು ಬಿಸ್ನೆಸ್ ಮಾಡಿದ್ರೆ ನಾವು ಯಾವಾಗ ಇದೇ ಸ್ಟೋರಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲೋಗ್ಬೇಕು ನಾವೇನು ಇಂಜಿನಿಯರ್ ಓದಿದ್ರಿ, ನಾವು ಎಜುಕೇಷನ್ ಓದಿದ್ರಿ, ಮಾಡೋದೇ ಬಿಸ್ನೆಸ್. ನಾವೇನು ದೊಡ್ಡ ಪಾಲಿಟಿಕ್ಸ್ ಮಾಡ್ತಾ ಇದ್ರಿ ನೀವು ಇಲ್ಲಿ? ಅವೇನು ಚಿಕ್ಕ ಬಿಸ್ನೆಸ್ ಮಾಡಿದ್ರೆ ಒಪ್ಕೊಳ್ತೀರಿ ಮೇಡಮ್. ನಮಗೆ ಒಂದು ನ್ಯಾಯ ಬೇಕು, ಒಂದು ಜಾಗ ಬೇಕು. ಎಲ್ಲೋ ಮಾಡಿಬಿಟ್ರೆ ಎಲ್ಲೋ ನಿಂಗೆ ಹೋಗ್ಲಿ. ನೀವು ಇಲ್ಲಿ ಪಬ್ಲಿಕ್ ಬರಬೇಕಲ್ಲ, ನಮಗೆ ಒಂದು ರೋಡ್ ಬೇಕು, ಒಂದು ಊರು ಬೇಕು, ಒಂದು ಹೆಸರು ಬೇಕು ಮೇಡಮ್. ನಮಗೆ ಎಲ್ಲಿ ಬೇಕು ಕೊಟ್ಬಿಟ್ರೆ ನಾವು ಇಲ್ಲೋಗ್ಲಿ. ನೀವು ಇಲ್ಲಿ ಮೇಡಮ್ ನಮಸ್ಕಾರ. ಕಾಡುಗೋಡಿ ವಾರ್ಡ್ ನಂಬರ್ 83 ಮಾದೇಪುರ ಕ್ಷೇತ್ರ. ನೋಡಿ ಮೇಡಮ್, ನಮ್ಮದು ಕಾಡುಗೋಡಿಯಾಗಿ ಬಂದುಬಿಟ್ಟು 10 ಅಡಿ ಫುಟ್ಪಾತ್ ಇದೆ. 10 ಅಡಿ ಫುಟ್ಪಾತಾಗ ನಾವು 5 ಅಡಿ ಇಕ್ಕೊಂಡಿದ್ದೀರಿ, 5 ಅಡಿ ಜಾಗ ಬಿಡ್ತೀರಿ. ಇವಾಗೆಲ್ಲ ನೋಡಿದ್ರೆ ಎಲ್ಲ ಆನ್ಲೈನ್ ಆಗಿಬಿಟ್ಟಿದೆ. ಇವಾಗೆ ಫಸ್ಟೇ ಬಿಸ್ನೆಸ್ ಇಲ್ಲ, ಎಲ್ಲ ಇರೋದು ಇವಾಗ ಫುಟ್ಪಾತ್ ಎದ್ಬಿಟ್ಟು ಎಲ್ಲ ಆನ್ಲೈನ್ ಮಾಡಬೇಕಂತ ಇದ್ದಾರೆ ಅವರು ಅಷ್ಟೇ. ನಾವು ಬಂದುಬಿಟ್ಟು ಕೆಜಿಗೆ 5 ರೂಪಾಯಿ 10 ರೂಪಾಯಿ ಇಕ್ಕೊಂಡು ವ್ಯಾಪಾರ ಮಾಡೋದು. ನಾವು ಫ್ರೂಟ್ ಬಿಸ್ನೆಸ್ ನಮ್ಮದು. ನೋಡಿ ನಾವು ಇವಾಗ 250 ರೂಪಾಯಿ ಮಾಡ್ತೀರಿ ಆಪಲ್, ಅದೇ ಮಾಲ್ ಹೋಗ್ಬಿಟ್ಟು 350 ರೂಪಾಯಿ ಟೈಮ್ ಕೊಟ್ಬಿಟ್ಟು. ನೋಡಿ ಹೋಗೋ ದಾರಿಯಾಗ ಯಾರೋ ಹೋಗ್ತಾರೆ ಪೇಷಂಟು, ಹೋಗೋವರು ಯಾರೋ ತೊಗೊಂಡು ಹೋಗ್ತಾರೆ. ಅದೇ ಹೋಗ್ಬಿಟ್ಟು ಮಾಲಾಗ ಟೈಮ್ ತೊಗೊಂತಾರೆ, ಅವರು ತೊಗೊಂತಾರ ಮಾಲಾಗ ಹೋಗ್ಬಿಟ್ಟು ಟೈಮ್ ತೊಗೊಂಡು. ಇದಿಷ್ಟು ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು. ತಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ, ನಾವು ಜೀವನವನ್ನ ಮಾಡ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸಿಗೆ. ಇದು ಪಾದಚಾರಿಗಳ ಏನು ಹಕ್ಕು, ಆ ವಿಚಾರದ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಜಾಗ ಬಿಟ್ಟುಕೊಡಬೇಕು ಎನ್ನುವಂತಹ ಸರ್ಕಾರದ ಈ ಒಂದು ನಿರ್ಧಾರ ಎಲ್ಲ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಅವರದೇ ಆದಂತಹ ಒಂದು ಆತಂಕ, ಅವರದೇ ಆದಂತಹ ಗೊಂದಲ, ಈ ಎಲ್ಲದರ ನಡುವೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.